ನಾವು ಫ್ರೈ ಮಾಡಿ ಹಾಕ್ತೀವಿ, ಮಸಾಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೆಣಸು ಹಾಕಿ ಅಂತ ಅಂದರೆ ಅದು ಜಿಡ್ಡು, ಅರಿಶಿನ ಪುಡಿ, ಮೆಣಸು ಇದೆಲ್ಲ ಹಾಕೋದ್ರಿಂದ ಮೇಕೆ ಮಟನಲ್ಲಿ ಜಿಡ್ಡಿರುತ್ತಲ್ವ, ಆ ಜಿಡ್ಡಂಶ ಎಲ್ಲ ಹೋಗುತ್ತೆ. ಗಮ್ಮಂತಿದೆ. ಅಷ್ಟು ಗಟ್ಟಿನೂ ಇಲ್ಲ, ಅಷ್ಟು ಎಳ್ಳಿಗೂ ಇಲ್ಲ. ಯಾರಿಗೆ ಕೊಡ್ತೀರಾ ಟೇಸ್ಟ್ ಮಾಡೋಕ್ಕೆ ಇವತ್ತು? ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಿಚನಲ್ಲಿ ನಾವು ಮಟನ್ ಸಾಂಬಾರನ್ನ ಮಾಡ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ಸಂಡೇ ಅಲ್ವಾ, ಸೊ ಹಾಗಾಗಿ ನಾವಿವತ್ತು ಏನು ತೊಗೊಂಡಿದ್ದೀವಿ ಅಂತ ತೋರಿಸಿ. ಇವತ್ತು ನಮ್ಮ ಚಾನಲಲ್ಲಿ, ನಮ್ಮ ಕಿಚನಲ್ಲಿ ನಾನು ಮಟನ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಮಟನ್ ತುಂಬ ಚೆನ್ನಾಗಿರತ್ತಂದೈತೆ ಮಾವ. ಸೊ ಮಟನ್ ಸಾಂಬಾರು ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಏನೇನು ಬೇಕು ಅಂತ. ಈರುಳ್ಳಿ, ಟೊಮೊಟೊ. ಈರುಳ್ಳಿ ಇದು ಒಗ್ಗರಣೆಗೆ ಮತ್ತು ಮಸಾಲೆಗೆ ಎರಡೂ ಬೇಕು, ಅದಕ್ಕೆ ಜಾಸ್ತಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಕೆ ಜಿ ಮಟನ್ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಅಷ್ಟು ಈರುಳ್ಳಿಗಳನ್ನ ಹಾಕ್ಕೋಬೋದು. ನಾನು ಇದರಲ್ಲಿ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಒಗ್ಗರಣೆಗೆ ಹಾಕ್ತೀನಿ, ಒಂದೆರಡು ಮಸಾಲೆ ರುಬ್ಬಕ್ಕೆ ಹಾಕ್ತೀನಿ. ಇದರಲ್ಲಿ ದಪ್ಪದೆರಡು ಟೊಮೊಟೊ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಇದರಲ್ಲಿ ಪುದೀನ ಕೊತ್ತಂಬರಿ ಐತೆ. ಅರ್ಧ ಹೋಳ ತೆಂಗಿನಕಾಯಲ್ಲಿ ಒಂದು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಅಂದರೆ ಸಾಂಬಾರು ಎಷ್ಟು ಬೇಕು ಅಷ್ಟಕ್ಕೆ ನಾವು ಅಳತೆಗೆ ನೋಡ್ಕೊಂಡು ಹಾಕೋಬೇಕು. ಚಕ್ಕೆ, ಒಂದು 5-6 ಲವಂಗ, ಒಂದು 4-5 ಚಕ್ಕೆ, ಸ್ವಲ್ಪ ಮೆಣಸು ಹಾಕಿ ಅಂತ ಅಂದರೆ ಅದು ಜಿಡ್ಡು, ಅರಿಶಿನ ಪುಡಿ, ಮೆಣಸು ಇದೆಲ್ಲ ಹಾಕೋದ್ರಿಂದ ಮೇಕೆ ಮಟನಲ್ಲಿ ಜಿಡ್ಡಿರುತ್ತಲ್ವ, ಆ ಜಿಡ್ಡಂಶ ಎಲ್ಲ ಹೋಗುತ್ತೆ, ಅದು ತಿನ್ನಬೇಕಾದ್ರೆ ಸ್ಮೆಲ್ ಬರಲ್ಲ. ಮತ್ತು ಒಂದೇ ಒಂದು ಸ್ವಲ್ಪ ಕಡಲೆ ಕಾಯಿ ಜೊತೆ ಕಡಲೆ ರುಬ್ಬಿದ್ರೆ ಗಟ್ಟಿ ಬರುತ್ತೆ ಸಾಂಬಾರು ಅಂತ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಶಿನ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಕುಕ್ಕರಲ್ಲೇ ಮಾಡೋದು, ಪಾತ್ರೆಯಲ್ಲಿ ಬೇಯಿಸೋಕ್ಕೆ ತುಂಬ ಹೊತ್ತಾಗುತ್ತೆ, ಕುಕ್ಕರಲ್ಲಾದರೆ ಬೇಗ ಆಗುತ್ತೆ. ಸೊ ಅದಕ್ಕೆ ನಾವು ಕುಕ್ಕರಲ್ಲೇ ಮಾಡ್ತೀನಿ. ಕುಕ್ಕರ್ ಬಿಸಿಯಾಗಿದೆ, ಆವಾಗಲೇ ಎಣ್ಣೆ ತೋರಿಸಿರಲಿಲ್ಲ, ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಮಟನಲ್ಲಿ ಕೊಬ್ಬಿನಂಶ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಇದರಲ್ಲೇ ಎಣ್ಣೆ ಅಂಶ ಬಿಡುತ್ತಲ್ಲ ಅದಕ್ಕೆ. ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಫ್ರೈ ಮಾಡಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರೋಕ್ಕೂ ಮುಂಚೆ ಬೆಳ್ಳುಳ್ಳಿ ಶುಂಠಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ರು, ಇವಾಗೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡು ಪೇಸ್ಟ್ ಹಾಕ್ತೀವಿ. ಗೊತ್ತಾಗ್ತೀನಿ, ಗೊತ್ತಿರಲಿಲ್ಲ ಅದಕ್ಕೆ. ಅಪ್ಪ ಹೇಳುತ್ತಲ್ಲ ಜಜ್ಜಾಕ್ಬೇಕು ಅಂತ. ಆಗ ಅಜ್ಜಿರೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗಲ್ವ ಬಂದಿದ್ದೆಲ್ಲ, ಅವಾಗೆಲ್ಲ ಜಜ್ಜಿಬಿಟ್ಟೆ ಹಾಕ್ತಾಯಿದ್ದಿದ್ದು. ಈಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಮಟನ್ ಹಾಕ್ತೀನಿ. ನಮ್ಮ ಮನೆಗೆ ಬೇಕಾಗುತ್ತೆ, ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಜನ ಇದ್ದೀವಿ. ಯಾಕಂದರೆ ತುಂಬ ಜನ ಹೇಳ್ತಿದ್ದಾರೆ ಅದಕ್ಕೆ ಎಷ್ಟೊಂದು ಮಾಡ್ತೀರಾ ಅಂತ. ಮನೇಲಿ ಕಮೆಂಟ್ ನೋಡಿದ್ರಲ್ಲ ನೀವೇ, ಅಂದರೆ ನನ್ನ ಚಾನಲ್ ಬಂದಿದೆ ಎಷ್ಟೊಂದು ಅಡುಗೆ ಮಾಡ್ತಾರೆ ಅಂತ. ಸೊ ಏನಕ್ಕೆ ಅಂದರೆ ನಮ್ಮ ಮನೇಲಿ ಜನ ಇದ್ದೀವಿ, ನಾವು ಮಕ್ಕಳು, ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಇರೋದ್ರಿಂದ ಸ್ವಲ್ಪ ನಾರ್ಮಲ್ಲಾಗೇ 4-6 ಇರ್ತೀವಿ. ಈಗ ಅಶ್ವಿನಿ ಪಾಪು ಮತ್ತೆ ಇರೋದ್ರಿಂದ 8, ಮತ್ತೆ ರಜಿಕೆ ಮಾಮನ ಮಗಳು ಬಂದಿದ್ದಾಳೆ. ಟೋಟಲ್ಲಾಗೆ ನಾರ್ಮಲ್ಲಾಗೆ ಒಂದು 10 ಜನ ಆಗಿರ್ತೀವಿ ನಾವು. ಸೊ ಅದಕ್ಕೇ ನಮ್ಮ ಮನೇಲಿ ಯಾವಾಗಲೂ ಜಾಸ್ತಿ ಅಡುಗೆ ಮಾಡೋದು. ಚಿಕನ್ ಮಟನ್ನು ಕೂಡ ಜಾಸ್ತಿ ಮಾಡೋದು. ಮತ್ತು ಇನ್ನೊಂದೇನು ಅಂದರೆ ನಾವು 1 ಟೈಮ್ಗೆ ಅಂತ ಮಾಡ್ಕೊಳಲ್ಲ, 2 ಟೈಮ್ಗೆ ಅಂತ ಮಾಡಿರ್ತೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕೋಣ ಉಪ್ಪು. ಈಗ ಮಟನ್ ಬೇಯೋಕ್ಕೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ದು. ಚಿಕನ್ ಮಟನ್ ಮಾಡಬೇಕಾದ್ರೆ ಯಾವಾಗಲೂ ಮೇಯ್ನು ಅರಿಶಿನ ಪುಡಿ. ಇಲ್ಲ ತೊಳಿವಾಗೆ ಯೂಸ್ ಮಾಡ್ತಾರೆ ಒಬ್ಬೊಬ್ಬರು, ಬಟ್ ನಾನು ಬೇಯುವಾಗ ಹಾಕ್ತೀನಿ, ಅದ್ರದ್ದು ಸ್ಮೆಲ್ ಬರಲ್ಲ ಹೋಗ್ಲಿ ಅಂತ. ಅದು ತಿರ್ಗ್ಸೋಕ್ಕಾಗಲ್ಲ, ಒಗ್ಗರಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಲಿ ಅರಿಶಿನ ಉಪ್ಪು ಈರುಳ್ಳಿ ಅದೆಲ್ಲ ಜೊತೆಲಿ. ಆಮೇಲೆ ಒಂದ್ಸಲ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು 3-4 ವಿಷಲ್ ಹೊಡ್ಸೋಣ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಅಂದರೆ, ಇದು ನೀರು ಸುಂಡೋವರೆಗೂ ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡಿ ಮಸಾಲೆ ಹಾಕಿ ಸಾಂಬಾರು ಮಾಡ್ತಾರೆ. ಬಟ್ ನಾನು ಯಾವತ್ತೂ ಹಾಗೆ ಮಾಡಲ್ಲ. ಇದರಲ್ಲಿ ಒಂದು ಮಟನ್ನ ಒಂದು 3-4 ವಿಷಲ್ ಹೊಡಿಸಿ ಆಮೇಲೆ ಮತ್ತೆ ಪ್ರೆಷರೆಲ್ಲ ಇಳಿಸಿ ಮಸಾಲೆನ ಮತ್ತೆ ಹಾಕಿ ಸಾಂಬಾರು ಮಾಡೋದು. ಹಂಗೆ ಹಾಕೋದೇನೆ ನಮಗೆ ರೂಢಿಯಾಗಿರೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾವು ಯಾವಾಗಲೂ ಇದನ್ನು ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕೋದು.
ಯಾಕಂದ್ರೆ ಸ್ಮೆಲ್ ಸ್ಮೆಲ್ ಇರಲ್ಲ. ಮತ್ತೆ ಇನ್ನೊಬ್ರು ಮಟನ್ ಬೇಯ್ಲಿ ಅಂತ ನೀರ್ ಹಾಕ್ಬಿಡ್ತಾರೆ. ನೀರು ಹಾಕ್ತಾರೆ ಮಟನ್ ಅಲ್ಲಿ. ಆಕ್ಚುಲಿ ಮಟನ್ ಚಿಕನ್ ಅಲ್ಲಿ ನೀರ್ ಬಿಟ್ಕೊಳ್ಳುತ್ತೆ, ಅದೇ ಬಿಡುತ್ತೆ. ಮಟನ್ ಬೇಯೋದಕ್ಕೆ ಅದೇ ಸಾಕು. ಚಲೋನ ಮುಚ್ಚಿ 4 ವಿಸಿಲ್ ಹೊಡಿಸ್ತೀನಿ. ಮಟನ್ ಬೇಯಲಿ. ಮಟನ್ ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ತೀನಿ. ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ. ಈರುಳ್ಳಿ ಹಾಕಿದ್ದೀನಿ, ಫ್ರೈ ಆಗಿದೆ. 2 ಗೆಡ್ಡೆ ಬೆಳ್ಳುಳ್ಳಿ, ಮಿಂಚು ಶುಂಠಿ, ಚಕ್ಕೆ ಲವಂಗ, ಸ್ವಲ್ಪ ಮೆಣಸು. ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ನಮ್ಮ ಅತ್ತಿಗೆ ಹೇಳೋದು ಮರ್ತು ಹೋದ್ರು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಫ್ರೈ ಆಗ್ತಾ ಇತ್ತಲ್ಲ, ನೋಡ್ತಾ ಇದ್ದೆ. ಟೊಮೊಟೊ, ನಾವು ಫ್ರೈ ಮಾಡಿ ಹಾಕ್ತೀವಿ, ಮಸಾಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಹಸಿದೇ ರುಬ್ಬಿಟ್ಟು ಚೆನ್ನಾಗಿ ಮಸಾಲೆಯಲ್ಲಿ ಕುದಿಸ್ಬೇಕು ಅವಾಗ. ಅದಕ್ಕೆ ನಾವು ಹಿಂಗೆ ಫ್ರೈ ಮಾಡಿ ಹಾಕಿದಾಗ ಅದು ಹಸಿ ಹಸಿ ಸ್ಮೆಲ್ ಏನೂ ಇರಲ್ಲ. 1 ವಿಸಿಲ್ 2 ವಿಸಿಲ್ ಹೊಡಿಸಿದ್ರೆ ನೀಟಾಗಿ ಸಾಂಬಾರು ಟೇಸ್ಟಾಗಿರುತ್ತೆ. ಸೊ ಅದಕ್ಕೇ ನಾವು ಯಾವಾಗಲೂ ಫ್ರೈ ಮಾಡೇ ಹಾಕೋದು. ಇವಾಗ ನೀಟಾಗಿ ಫ್ರೈ ಆಗಿದೆ. ಆಫ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ತೀನಿ. ನಮ್ಮನೆ ಅಳತೆಗೆ ಇಷ್ಟು ಸಾಕಾಗುತ್ತೆ. ಸಾಕಾಗುತ್ತೆ. ಅದನ್ನು ಬಿಸಿಲಿ ಸ್ವಲ್ಪ ಬೆಚ್ಚಗೆ ಮಾಡ್ತೀನಿ ಅಷ್ಟೆ. ಹಸಿ ತೆಂಗಿನಕಾಯಿ ಅಲ್ವಾ, ಸಾಂಬಾರು ಇಟ್ಟರೆ ಹಾಳಾಗುತ್ತೆ ಅಂತ ಅಷ್ಟೆ. ಇದಕ್ಕೆ ಒಂದು ಸ್ವಲ್ಪ ಕಡಲೆ ಅಷ್ಟೆ. ಗಸಗಸೆ ಹಾಕ್ಬೇಕಿತ್ತು, ಗಸಗಸೆ ಸ್ವಲ್ಪ ಖಾಲಿಯಾಗಿದೆ. ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ನೀಟಾಗಿ ಬಿಸಿ ಎಲ್ಲ ಆರಿ ತಣ್ಣಗಾದ್ಮೇಲೆ ರುಬ್ಕೊಬರೋಣ. ಇಲ್ಲ ಆರಲಿ, ಆಮೇಲೆ ರುಬ್ಬಿಡುತ್ತೆ. ಮಸಾಲೆನ ನುಣ್ಣಗೆ ಇವಾಗ ರುಬ್ಬಿದ್ದೀನಿ. ಇದಕ್ಕೆ ನಾವು ಮಟನ್ ಚಿಕನ್ಗೆಲ್ಲ ಮಾಮೂಲಿ ಇದೇ ಸಾಂಬಾರು ಪುಡಿನೇ ಯೂಸ್ ಮಾಡೋದು ಅಂತ ಹೇಳಿದ್ದೀನಲ್ವಾ. ಸೊ ಇದನ್ನು ನಾನು ಸಾಂಬಾರು ಜಾಸ್ತಿ ಬೇಕಾಗಿರೋದ್ರಿಂದ, ಮಟನು 2 kg ಇರೋದ್ರಿಂದ ನಾನು ಇದನ್ನು ಒಂದು 3 ಸ್ಪೂನ್ ಹಾಕ್ತೀನಿ, ಸಾಕಾಗುತ್ತೆ. ಮತ್ತು ಇನ್ನೊಂದು ರೌಂಡು ರುಬ್ತೀನಿ. ಪ್ರೆಷರೆಲ್ಲ ಹೋಗಿದೆ. ಮಟನ್ ಎಲ್ಲ ಬೆಂದಿದೆ. ನೋಡಿ ಮಟನಲ್ಲೇ ಎಷ್ಟು ನೀರು ಬಿಟ್ಟಿದೆ. ಆಕ್ಚುಲಾಗಿ ಇದನ್ನ ಸಪ್ಪೆ ನೀರು ಅಂತ ಮಕ್ಳಿಗೆ ತಿನ್ಸಿದ್ರು ಒಳ್ಳೇದು. ನಾನಿವಾಗ ಪೆಪ್ಪರ್ ಏನು ಹಾಕಿಲ್ಲ, ನಾರ್ಮಲ್ ಆಗಿ ಪೆಪ್ಪರ್ ಎಲ್ಲ ಹಾಕ್ತೀವಿ, ಬಟ್ ಇವತ್ತು ಸಾಂಬಾರ್ಗೆ ಹಾಕಿದ್ದೀನಲ್ಲ ಅಂತ ಅಂದ್ಬಿಟ್ಟು ಹಾಕಿಲ್ಲ. ಮತ್ತೆ ವಿಡಿಯೋ ಮಾಡೋ ಅರ್ಜೆಂಟಲ್ಲಿ ಮಿಕ್ಸಿಗೆ ಸಾಂಬಾರು ಪುಡಿ ಹಾಕಿ ನೋಡಿದ್ರಲ್ಲ ಹೇಗೆ ಎಗರಿಸ್ಕೊಂಡ್ರು ಅಂತ. ಸೊ ಬಿಸಿಲೇ ರುಬ್ಬಕ್ಕೆ ಹೋಗ್ಬೇಡಿ, ಎಗರು ಬಿಡುತ್ತೆ. ಹಾಕ್ಲಾ? ಈಗ ಮಸಾಲೆ ಹಾಕಿದ್ರು. ಒಂದ್ಸರಿ ಮಟನ್ ಎಷ್ಟು ಬೆಂದಿದೆ ಅಂತ ನೋಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಎಷ್ಟು ವಿಸಿಲ್ ಹೊಡಿಸ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ ಆರಾಮಾಗಿ. ಒಂದೊಂದು ಮಟನ್ ತುಂಬ ಗಟ್ಟಿ ಇರುತ್ತೆ, ಎಳೆ ಮಟನ್ ಆದರೆ ಬೇಗ ಬೆಂದೋಗ್ಬಿಡುತ್ತೆ. ನಾನಿವಾಗ ಮಸಾಲೆ ಹಾಕಿ 2 ವಿಸಿಲ್ ಹೊಡಿಸ್ತೀನಿ. ನಿಮಗೆ ಸಾಂಬಾರು ಎಷ್ಟು ಬೇಕು, ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ನೀರು ಹಾಕೊಳ್ಳಿ. ಆ್ಯಕ್ಚುಲಾಗಿ ನಾವಿಬ್ಬರು ರೀಸೆಂಟಾಗಿ ಸಾಂಬಾರು ಪುಡಿ ಮಾಡಿದ್ವಿ, ಬಟ್ ಆದರೆ ಅದನ್ನು ವಿಡಿಯೋ ಮಾಡಲಿಲ್ಲ ಅಲ್ವಾ ಅದಕ್ಕೆ. ಹೌದು, ಮಸಾಲೆ ಎಲ್ಲ ಹಾಕಿದ್ದೀನಿ. ಇವಾಗ 2 ವಿಸಿಲ್ ಹೊಡಿಸ್ತೀನಿ. ನಮ್ಮ ಮನೆಗೆ ಗಟ್ಟಿ ಇರಲಿ ಅಂತ ಅಷ್ಟೇ ಇಷ್ಟು ಮಾಡಿರೋದು. ನಿಮ್ಗೆ ಯಾವ ರೀತಿ ಬೇಕು ಸಾಂಬಾರು ನೋಡಿಕೊಂಡು ನೀರು ಹಾಕ್ಕೊಂಡು ಮಸಾಲೆ ಹಾಕ್ಕೊಳ್ಳಿ. ಕೆಲವರು ಸಾಂಬಾರು ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಚಿಕನಲ್ಲಿ ಸಾಂಬಾರು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ, ಮಟನಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಬಟ್ ಚಿಕನ್ ಸಾಂಬಾರು ತೆಳುಗಿದ್ರೆ ಸರಿ, ಮಟನ್ ಸಾಂಬಾರು ಒಂದು ಮೀಡಿಯಮಾಗಿ ಗಟ್ಟಿಗಿದ್ರೇ ಸರಿ. ಬಟ್ ಅಷ್ಟು ಗಟ್ಟಿ ಅಲ್ಲ, ಅಷ್ಟು ತೆಳು ಅಲ್ಲ. ಇವಾಗ ನಾನು ಕುಕ್ಕರ್ನ ಮುಚ್ಚಿ 2 ವಿಸಿಲ್ ಹೊಡಿಸ್ತೀನಿ. ಏಕೆಂದರೆ ಮಟನ್ ಚೆನ್ನಾಗಿ ಬೆಂದಿರಬೇಕು. ಸೊ ಹಾಗಾಗಿ 2 ವಿಸಿಲ್ ಹೊಡ್ಸೋದು. ಅವಾಗಲೇ 3 ವಿಸಿಲ್ ಹೊಡಿಸಿದ್ದೆ.
ಟೋಟಲ್ ಒಂದು 5 ವಿಸಿಲ್ ಆಗುತ್ತೆ. ಮಟನ್ ನೋಡಿಕೊಂಡು ನಾವು ವಿಸಿಲ್ ಹೊಡಿಸ್ಬೇಕು. ಮಸಾಲೆ ಹಾಕಿ ಕುಕ್ಕರನ್ನು ಮತ್ತೆ ಮುಚ್ಚಿದ್ದೀನಿ. ಇವಾಗ ಇದು 1-2 ವಿಸಿಲ್ ಹೊಡ್ಸಾದ್ಮೇಲೆ ಸಾಂಬಾರು ಆದ್ಮೇಲೆ ತೋರಿಸ್ತೀನಿ ನಾನು. ಪ್ರೆಸರೆಲ್ಲ ಹೋಗಿದೆ. ಕುಕ್ಕರ್ನ ಓಪನ್ ಮಾಡೋಣ, ಸಾಂಬಾರು ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಕಲರ್ ಸೂಪರ್. ಅದಕ್ಕೆ ಗಮ್ಮಂತಿದೆ. ಅಷ್ಟು ಗಟ್ಟಿನೂ ಇಲ್ಲ, ಅಷ್ಟು ಎಳ್ಳಿಗೂ ಇಲ್ಲ. ಮಟನ್ ಚರ್ಬಿ ಇದ್ರೂ ಸಹ ಅಷ್ಟು ಎಣ್ಣೆನೂ ಬಿಟ್ಕೊಂಡಿಲ್ಲ, ಕರೆಕ್ಟಾಗಿದೆ. ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿದ್ದು. ಎಣ್ಣೆ ತುಂಬಾ ಬಿಟ್ಕೊಂಡ್ರೆ ಏನು ಅಂದ್ರೆ ತಿನ್ನೋವಾಗ ಮಚ್ಚಿಟ್ಟು ಹೊಡೆಯುತ್ತೆ. ಮತ್ತೆ ಇದರಲ್ಲೇ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಒಳ್ಳೇದಲ್ಲ. ರೆಡಿಯಾಗಿದೆ. ನಮ್ಮಕ್ಕೆ ಈರುಳ್ಳಿ ಸೌತೆಕಾಯಿ ಹೆಚ್ಚಿಲ್ಲ ಅಂತ ಬೇಜಾರಾಗ್ತಿದ್ದಾರೆ. ಬಟ್ ನಾವು ಇದು ಹಾಗೆ ಸುಮ್ಮನೆ ಮಾಡ್ಕೊಂಡಿರೋದು ಮನೆಗೆ ಅಂತ. ಸೊ ಈರುಳ್ಳಿ ಒಂದು ಆಮೇಲೆ ನಿಧಾನಕ್ಕೆ ಹೆಚ್ಕೊಂತೀವಿ. ಮಟನ್ ಸಾಂಬಾರ್. ನನ್ನ ಮಗಂಗೆ ನಲ್ಲಿ ಮೂಳೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಮಟನ್ ಸಾರು. ಇವತ್ತು ಯಾರಿಗೆ ಕೊಡ್ತೀರಾ ಟೇಸ್ಟ್ ಮಾಡೋಕ್ಕೆ? ಇವತ್ತು ನಾನೇ ಟೇಸ್ಟ್ ಮಾಡ್ತೀನಿ. ಮಾಡಿ. ಅದಕ್ಕೆ ನನಗೆ ಕೊಡ್ತೀನಿ ಅಂತ ಹೇಳ್ತೀರಾ ಅಂದ್ಕೊಂಡೆ. ಪರವಾಗಿಲ್ಲ ಮಾಡಿ. ಇನ್ನು ವೀಡಿಯೋ ಮಾಡ್ತಾ ಇದೆಯಲ್ಲ ಅದಕ್ಕೆ ನಾನೇ ಟೇಸ್ಟ್ ಮಾಡ್ತೀನಿ. ನಾನು ಮಾಡಿದ ಮಟನ್ ಸಾರು ನಿಮಗೂ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.